Hi guys, welcome to Toss and Talk. ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಶ್ರೀಲಂಕಾದವರು ಪಾಕಿಸ್ತಾನದವ್ರನ್ನ ಮನೆಗೆ ಕರ್ಕೊಂಡು ಹೋದ್ರು. ಹೆಂಗಿದ್ರು ನಾವಂತೂ ಸೆಮಿಫೈನಲ್ಸ್ ಆಡಲ್ಲ, ಸೊ ನೀವು ಆಡಬೇಡಿ, ನೀವು ಬನ್ನಿ ನಮ್ಮ ಜೊತೆ ಅಂದಂಗೆ ಕರ್ಕೊಂಡು ಹೋದಂಗಿತ್ತು. ಆ್ಯಂಡ್ ನ್ಯೂಜಿಲೆಂಡ್ ಇಂಟು ದ ಸೆಮಿಫೈನಲ್ಸ್. ಸೊ ಇವಾಗ ಈ ಮ್ಯಾಚ್ ಬಗ್ಗೆ ಬರೋಂಗಿದ್ರೆ ಪಾಕಿಸ್ತಾನದವ್ರು ಗೆದ್ದಿರ್ಬೋದು, ಬಟ್ ಆ ಕ್ರೈಟೀರಿಯಾಸ್ ಎಲ್ಲ ಫಾಲೋ ಮಾಡೋಕ್ಕಾಗದೇ ಇರೋದ್ರಿಂದ ಅವ್ರು ಅನ್ಫಾರ್ಚುನೇಟ್ಲಿ ಡಿಸ್ಕ್ವಾಲಿಫೈಡು. ಆ್ಯಕ್ಚುಲಿ ಶ್ರೀಲಂಕಾದವ್ರು ಗೆಲ್ಲಬೇಕಿತ್ತು. ದಸುನ್ ಶಣಕ ಲಾಸ್ಟ್ ಓವರ್ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ 3 ಸಿಕ್ಸ್ ಹೊಡಿತಾರೆ. ಅವ್ರು ಇವತ್ತು 8 9 ಸಿಕ್ಸ್ ಇವತ್ತು ಅವರ 80+ ರನ್ಸ್ ಏನು ಹೊಡೆದ್ರು ದರ್ಶನ್ ಶಣಕ ಅವರು. ಬಟ್ಟು 2 ಬಾಲಿಗೆ 6 ರನ್ ಬೇಕಿದ್ದಾಗ ಏನೋ ಬೇಡದಿರೋ ಶಾಟ್ ಟ್ರೈ ಮಾಡೋಕೆ ಹೋಗ್ತಾರೆ, ಅನ್ನೋ ಕೀಪರ್ ತಲೆ ಮೇಲೆ ಟ್ರೈ ಮಾಡೋಣ ಅಂತ, ಬಟ್ ಅದಾಗಲಿಲ್ಲ. ಸೊ ಅಲ್ಲೇ ಅನ್ಫಾರ್ಚುನೇಟ್ಲಿ ಶ್ರೀಲಂಕಾದವ್ರು ಸೋತರು. ಬಟ್ಟು ಗೇಮ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪಲಕೆಲೆ ವಿಕೆಟಲ್ಲಿ ನಾನು ಫಸ್ಟ್ ಟೈಮು ನಾನು ಎಲ್ಲ ಮ್ಯಾಚಸ್ಸು ಎಲ್ಲ ಲೀಗ್ಸ್ ಎಲ್ಲ ನೋಡ್ತಿರ್ತೀನಲ್ಲ, ಅಂದರೆ ತುಂಬ ಇಯರ್ಸ್ ನನ್ನ ಇಂಟ್ರೊಡಕ್ಷನ್ ವೀಡಿಯೋ ನೋಡಿರೋರು ಗೊತ್ತಿರುತ್ತೆ. ಬಟ್ ಪಲಕೆಲೆ ಅಂತ ವಿಕೆಟಲ್ಲಿ 16 ಓವರಿಗೆ 170+ ರನ್ಸ್ ಪಾರ್ಟ್ನರ್ಶಿಪ್, ಅದು ಫಾರ್ ನೋ ಲಾಸು. T20 ಗೇಮಲ್ಲಿದೆ ಫಸ್ಟ್ ಟೈಮ್ ನಾನು ನೋಡಿರೋದು. ತುಂಬ ಕಷ್ಟ ಇರುತ್ತೆ ಪಲಕೆಲೆ ಸ್ಟೇಡಿಯಮಲ್ಲಿ ಬ್ಯಾಟಿಂಗ್ ಆಡೋದಷ್ಟು ಈಸಿ ಇರೋಲ್ಲ. ಒಂದು ಸ್ಟಾರ್ಟ್ ಸಿಕ್ಕಿದ್ಮೇಲೆ ಮಿಡಲ್ ಓವರ್ಸಲ್ಲಿ ರೊಟೇಷನ್ ಆಫ್ ಸ್ಟ್ರೈಕು ಆ ಥರ ಎಲ್ಲ ಇರುತ್ತೆ. ಬಟ್ಟು ಈ ಗೇಮ್ ಒಂಥರ ಚೆನ್ನಾಗಿತ್ತು ನೋಡೋದಕ್ಕಷ್ಟೇ. ಆ್ಯಂಡ್ ಪ್ಲೇಯಿಂಗ್ 11ಅಲ್ಲೇ ಒಂದು ದೊಡ್ಡ ಶಾಕು. ಅಬ್ರಾರ್ ಅಹಮದ್ ವಾಪಸ್ ಬರ್ತಾರೆ, ಪಾಪರ್ ಆಜಮ್ ಡ್ರಾಪು. ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ, ಅಂದರೆ ಈ ಗೇಮ್ ಪ್ರಿವ್ಯೂ ಮಾಡೋಕ್ಕಾಗಿರಲಿಲ್ಲ, ಬಟ್ ನಾನು ಪಾಕಿಸ್ತಾನ್ ಪ್ರಿವ್ಯೂ ಗೇಮ್ಸ್ ಯಾರು ನೋಡಿರ್ತೀರಾ ಅದರಲ್ಲಿ ನಾನು ಹೇಳಿದ್ದೆ, ಗುರು ಅಬ್ರಾರ್ ಅಹಮದ್ ಬರಬೇಕು ಟೀಮ್ ಒಳಗೆ ವಾಪಸ್ಸು, ಅವ್ರು ಯಾವತ್ತಿದ್ರೂ ಮ್ಯಾಚ್ ವಿನ್ನರ್ ಅಂತ. ಅದು ಇವತ್ತು ಬಂದ್ಬಿಟ್ಟು ಪ್ರೂವ್ ಮಾಡಿದ್ರು. ಯಾವುದೋ ಒಂದು ಮ್ಯಾಚ್ ಕಾಸ್ಟ್ಲಿ ಆಗಿದ್ದಕ್ಕೆ ಇವರು ಅಬ್ರಾರ್ ಅಹಮದ್ನ ಕೂರಿಸಿದ್ರು. ಅದು ಬಂದು ಇಂಪ್ಯಾಕ್ಟ್ ಮಾಡಿದ್ದು ಹೆಂಗೆ ಮಾಡಿದ್ರು ಇವತ್ತು. 4 ಓವರ್ಗೆ 23 ರನ್ ಕೊಟ್ಬಿಟ್ಟು 3 ವಿಕೆಟ್ ತೆಗೆದ್ರು. ಅದು 3 ಯಾರಿಗೋ ಕ್ಯಾಚ್ ಹೋಯ್ತು, ಸ್ಟಂಪ್ ಆದರೂ ಅದಲ್ಲೆಲ್ಲ 3ಕ್ಕೆ 3 ಬೋಲ್ಡು. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಲಾಸ್ಟ್ ಗೇಮು ಅಷ್ಟೇ, ಇಂಗ್ಲೆಂಡ್ ಮೇಲೆ ಉಸ್ಮಾನ್ ತಾರಿಕ್ ಜೊತೆ ಅಬ್ರಾರ್ ಅಹಮದ್ ಆ ಕಾಂಬಿನೇಷನಲ್ಲಿ ಬೌಲಿಂಗ್ ಮಾಡಿದರೆ ಗೆದ್ಬಿಡೋರು ಮೇ ಬಿ ಪಾಕಿಸ್ತಾನದವರು, ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ಅಂಥ ಒಳ್ಳೆ ಸ್ಪಿನ್ ಬೌಲರ್ ಅಬ್ರಾರ್ ಅಹಮದ್. ಇವತ್ತು ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಾಗಿರುತ್ತೆ, ಬಟ್ ಎಲ್ಲ ಮುಗ್ದೋಯ್ತು ಅಷ್ಟೇ. ನ್ಯೂಜಿಲೆಂಡ್ ಅವ್ರು ಇವಾಗ ಹೋಗಾಯಿತು ಸೆಮಿಫೈನಲ್ಸಿಗೆ. ಸೊ ಈ ಮ್ಯಾಚು ಸ್ಟಾರ್ಟಿಂಗಿಂದ ಬಂದ್ಬೇಡ, ಟಾಸ್ ಗೆದ್ದುಬಿಟ್ಟು ಶ್ರೀಲಂಕಾದವರು ಬೌಲಿಂಗ್ ಚೂಸ್ ಮಾಡ್ತಾರೆ. ಓಕೆ, ಅಂದರೆ ನನ್ನ ಪ್ರಕಾರ ಇವರು ಬ್ಯಾಟಿಂಗ್ ಆಡಬೇಕಿತ್ತು. ಏನಕ್ಕಂದರೆ ಇವರು ಲಾಸ್ಟ್ ಒಂದು 2-3 ಗೇಮ್ಸ್ ಏನಂತ ಬಂದರೆ, ಚೇಸಿಂಗ್ ಅಂತ ಬಂದಾಗ ತುಂಬ ಪುವರ್ ಪರ್ಫಾರ್ಮೆನ್ಸು. ಹೆಂಗಂದರೆ 70 ರನ್ನಿಂದ ಸೋಲೋದು, 60 ರನ್ನಿಂದ ಸೋಲೋದು, ಒಂಥರ ಏನು ಗುರು ಇದು, ಇವ್ರು ಹೋಮ್ ಕಂಡೀಷನ್ಸ್ ಎಲ್ಲ ಇವ್ರು ಹಿಂಗೆ ಆಡ್ತಾ ಇದ್ದಾರೆ ಅನಿಸಿತ್ತು. ಬಟ್ ಓಕೆ, ಇವ್ರ ಡಿಸಿಷನ್ ಇವತ್ತು ಬೌಲಿಂಗ್ ಚೂಸ್ ಮಾಡ್ತಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ಸೂಪರಾಗಿ ಬರುತ್ತೆ. 16 ಓವರಿಗೆ 170+ ರನ್ಸ್ ಫಾರ್ ನೋ ಲಾಸು. ಫಕರ್ ಜಮಾನ್ನ ಇವತ್ತು ಮೊದಲಿನ ಥರ ಮೇಲ್ ಪ್ರಮೋಟ್ ಮಾಡ್ತಾರೆ, ಹೋಗಪ್ಪ ಓಪನಿಂಗ್ ಆಡು ನ್ಯೂ ಬಾಲಲ್ಲಿ ಅಂತ. ಆ್ಯಂಡ್ ಫರಾನ್ ಇನ್ನೊಂದು 100 ಬೇರೆ ಕಂಪ್ಲೀಟ್ ಮಾಡ್ಕೋತಾರೆ, ಸೆಕೆಂಡ್ 100 ಅವ್ರಿಗೆ. ಬಟ್ಟು ಹೇಳಿದ್ನಲ್ಲ, ಪಲಕೆಲೆ ಸ್ಟೇಡಿಯಮಲ್ಲಿದೆ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ ನೋಡಿದ್ದು ಈ ಥರ, ಅದು T20 ಗೇಮಲ್ಲಿ. ನನ್ನ ಪ್ರಕಾರ ಇವತ್ತು ಪಾಕಿಸ್ತಾನದವ್ರು ಎಲ್ಲಿ ಸೋತರು ಅಂದರೆ ಮೇಯ್ನು ಡೆತ್ ಬ್ಯಾಟಿಂಗಲ್ಲಿ. ಏನಕ್ಕಂದರೆ ಇವಾಗ 16 ಓವರಿಗೆ ಅಷ್ಟು ಒಳ್ಳೆ ಫೌಂಡೇಶನ್ನು, 171ಕ್ಕೆ ನೋ ಲಾಸು. ಈ ಕಡೆ ಆಮೇಲೆ ಫಕರ್ ಜಮಾನ್ ಅವ್ರು ಔಟ್ ಆಗೋಗ್ಬಿಡ್ತಾರೆ 175 ಇದ್ದಾಗ ಸ್ಕೋರು. ಬಟ್ಟು ಆವಾಗಿಂದ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಲಾಸ್ಟ್ 4 ಓವರು 35 ರನ್ನು, 7 ವಿಕೆಟ್ ಕಳ್ಕೊತಾರೆ. ಇನ್ಯಾರಿಗೂ ಡಬಲ್ ಡಿಜಿಟ್ಗೆ ಹೋಗೋಕ್ಕಾಗಿಲ್ಲ. ಎಲ್ಲ 2-1 ಒಳ್ಳೆ ಪಿನ್ ಕೋಡ್ ಔಟ್ ಆಗಿದ್ರು. ಅಲ್ಲಿ 8 ಉಸ್ಮಾನ್ ಖಾನ್ ಹೊಡೆದಿದ್ದಾರೆ ಅಷ್ಟೇ. ಆ್ಯಂಡ್ ಲಾಸ್ಟಲ್ಲಿ ಶಾಹಿನ್ ಶಫ್ರೀದಿ ಬಂದ್ಬಿಟ್ಟು ಏನೋ 4 ಹೊಡಿತಾರೆ, ಬರೀ 212 ಹೊಡಿತಾರೆ ಅಷ್ಟೇ. ಬಟ್ ಆ್ಯಕ್ಚುಲಿ ಫಸ್ಟ್ 16 ಓವರ್ಸ್ ಇದ್ದಿದ್ದು ನೋಡಿದರೆ ಒಂದು 220-230 ಹೋಗ್ಬೋದು ಅಂತ ಅಂದ್ಕೊಂಡಿದ್ರು, ಬಟ್ಟು ಆಗಲಿಲ್ಲ. ಅಲ್ಲೇ ಮೇಯ್ನು ಇದಾಗೋಯ್ತು. ಇವಾಗ ಸ್ವಲ್ಪ ಶ್ರೀಲಂಕನ್ ಬೌಲಿಂಗ್ ಬಗ್ಗೆ ಮಾತಾಡಿದ್ರೆ, ಮಹೀಶು ತೀಕ್ಷಣ ಎಕನಾಮಿಕಲಿ ಮಾಡಿದ್ರು, ಅಂದರೆ ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಅಷ್ಟೇ. ಆ್ಯಂಡ್ ದಿಲ್ಶನ್ ಮಧುಶಂಕಗೆ 3 ವಿಕೆಟು. ದುಷ್ಮಂತ ಚಮೀರಾನು ಇವತ್ತು ತುಂಬ ಎಕ್ಸ್ಪೆನ್ಸಿವ್ ಆದರು. ಸೊ ಇದನ್ನು 212ನ ಚೇಸ್ ಮಾಡೋಕ್ಕೆ ಬರ್ತಾರೆ ಶ್ರೀಲಂಕಾದವರು. ಮತ್ತು ಫ್ಲಾಪು ಪತ್ತುಮ್ ನಿಸ್ಸಂಕ. ಆ್ಯಂಡ್ ನಂಗೆ ಇನ್ನೊಂದು ಸರ್ಪ್ರೈಸ್ ಏನನ್ನಿಸ್ತು ಅಂದರೆ, ಕುಶಾಲ್ ಮೆಂಡಿಸ್ನ ಬಿಟ್ಬಿಟ್ಟು ಕಾಮಿಲ್ ಮಿಶಾರನ್ ತೊಗೊಬಂದರು. ಅವರು ಇರೋದ್ರಲ್ಲಿ ಆಡಿದ್ರು ಎಲ್ಲ ಒಂದು 25 ರನ್ ಅಷ್ಟೇ ಹೊಡಿಯೋಕ್ಕಾಗಿದ್ದು. ಚರಿತ್ ಅಸಲಂಕನೂ ಓಕೆ ಒಂದು ರೇಂಜ್ಗೇನೋ ಮಾಡಿದ್ರು ಅಷ್ಟೇ.
ಒಂದು 25 ರನ್ನೇನೋ ಹೊಡೆದ್ರು. ಆ್ಯಕ್ಚುಲಿ ಚರಿತ್ ಅಸಲಂಕ ನಂಬರ್ 4 ಬ್ಯಾಟ್ಸ್ಮನ್ನು, ಬಟ್ ಪವನ್ ರತ್ನಾಯಕೇನೋ ಇವ್ರು ತುಂಬ ಬ್ಯಾಕ್ ಮಾಡ್ತಿದ್ದಾರೆ ಯಂಗ್ಸ್ಟರು. ಬಟ್ ಇವತ್ತು ಅವ್ರನ್ನ ಬ್ಯಾಕ್ ಮಾಡಿದ್ದಕ್ಕೂ ಒಂದು 37 ಬಾಲ್ಸಲ್ಲಿ 54 ರನ್ಸ್ ಏನೋ ಹೊಡೆದ್ರು. ಬಟ್ ಏನಂದರೆ ಪವನ್ ರತ್ನಾಯಕದು ಇನಾಗ್ರಲ್ಲು ಆ್ಯಂಡ್ ಎಂಡಿಂಗ್ ಅಂತ ಅಷ್ಟೇ. ಫಸ್ಟ್ಗೆ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಇವ್ರು ಗೆದ್ದಿದ್ರಲ್ಲ ಆವಾಗ ಲೀಗ್ ಸ್ಟೇಜಸ್ಸಲ್ಲಿ, ಆವಾಗ ಒಂದು 44 ಹೊಡೆದಿದ್ರು. ಅದಾದಮೇಲೆ ಸೈಲೆಂಟ್ ಆಗಿದ್ರು. ಇವಾಗ ಲಾಸ್ಟ್ ಗೇಮು ಸೆಂಡ್ ಆಫ್ ಇದ್ರ ಥರ ಹೊಡೆದ್ರು, ಒಂದು 54 ರನ್ನೇನೋ ಹೊಡೆದ್ರು. ಆ್ಯಂಡ್ ಅದಾದಮೇಲೆ ದಸುಮ್ ಶಣಕನು ತುಂಬ ಚೆನ್ನಾಗಿ ಆ್ಯಕ್ಚುಲಿ ಗೆದ್ಬಿಡ್ತಾರೆ ಅಂದ್ಕೊಂಡಿದ್ದೆ ನಾನು. ಶ್ರೀಲಂಕಾ ಅವ್ರು ಹಂಗೆ ಹೊಡಿತಾಯಿದ್ರು. ಇಲ್ಲೇ ನಾನು ಹೇಳೋದು, ಲಾಸ್ಟು ನನ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವೀಡಿಯೋ ನೋಡಿರೋರು ಗೊತ್ತಿರುತ್ತೆ. ಇವಾಗ ಹ್ಯಾರಿ ಬ್ರೂಕ್ ಹೆಂಗೆ ಮೇಲೆ ಪ್ರಮೋಟ್ ಮಾಡ್ಕೊಂಬರ್ತಾರೆ, ದಸುಮ್ ಶಣಕ ಬರ್ತಾಯಿಲ್ಲ. ಎಲ್ಲಿ ತಪ್ಪಿಸ್ಕೊಳ್ಳೋಣ ಅಂತಲೇ ಕಾಯ್ತಾ ಇರ್ತಾರೆ. ಬೌಲಿಂಗ್ ಅಂದರೆ ಯಾವಾಗಲೂ ಬರೋದು, ಬ್ಯಾಟಿಂಗ್ ಅಂದರೆ ಆದಷ್ಟು ಅವ್ರನ್ನವ್ರೆ ಹಿಂದೆ ಪ್ರಮೋಟ್ ಮಾಡ್ಕೊತಾ ಇರ್ತಾರೆ. ಸೊ ಇವತ್ತು ದಸುಮ್ ಶಣಕ ಒಂದು ಸ್ವಲ್ಪ ಮೇಲೆ ಬಂದು ಆಡಿದರೆ ಗೇಮ್ ಗೆದ್ದಿರ್ಬೋದಿತ್ತು ಇವತ್ತು ಶ್ರೀಲಂಕಾದವರು. ಹೆಂಗಿದ್ರು ಆ 14-15 ಅವರ್ಸ್ ಆದಮೇಲೆ ಗೊತ್ತಾಗೋಯ್ತು ಇವ್ರು 140 ದಾಟ್ತಿದ್ದಂಗೆ ಇನ್ನೇನು ಮುಗೀತು ಅಂತ. ಸೊ ಇದೊಂದಿದೆ ದಸುಮ್ ಶಣಕ, ಅದು ಒಳ್ಳೆ ಪ್ಲೇಯರು. ಬಟ್ ಎಲ್ಲ ತಪ್ಪಿಸ್ಕೋತಾ ಇದ್ದಾರೆ, ಹಿಂದೆ ಹೋಗ್ತಾ ಇದ್ದಾರೆ. ಇವರು ಬ್ರೂಕ್ ಥರ ಮುಂದೆ ಬಂದು ಒಂದು 2 ಗೇಮ್ ಆಡಿದರೆ ಗೆಲ್ಬೋದಿತ್ತು. ನಾನು ಫಸ್ಟ್ 10 ನಿಸಾಂಕ ಔಟ್ ಆದ ತಕ್ಷಣ ಅಂದ್ಕೊಂಡೆ ಮೇ ಬಿ ಕೊಲ್ಯಾಪ್ಸ್ ಅಂತ, ಬಟ್ ಇಲ್ಲ, ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಚರಿತ್ ಅಸಲಂಕ ಉಸ್ಮಾನ್ ತಾರಿಕ್ಗೆ ಟಾರ್ಗೆಟ್ ಮಾಡಿದ್ರು, ಒಂಥರ ಸೂಪರು. ಬಂದಿವ್ರು ನಿಂತು ಹಾಕಿದ್ರೆ ಇವ್ರು 6 ಎಲ್ಲ ಹೊಡೆದ್ರು, 4 ಹೊಡೆದ್ರು. ಶಣಕನೂ ಚೆನ್ನಾಗಿ ಆಡಿದ್ರು. ಬಟ್ ಒಂದು 4-5 ರನ್ನಿಂದ ಗೆಲ್ತಾರೆ ಪಾಕಿಸ್ತಾನದವರು. ಸೊ ಈ ಮ್ಯಾಚ್ ಬಗ್ಗೆ ಇನ್ನೇನು ಹೇಳೋಕ್ಕೆ ಇಷ್ಟೇ, ಇನ್ನೇನಿಲ್ಲ. ಸೊ ಎಫರ್ಟ್ಸ್ ಎಲ್ಲ ಹಾಕಿದ್ರು, ಫರಾನ್ 100 ಎಲ್ಲ ಕಂಪ್ಲೀಟ್ ವೇಸ್ಟ್ ಆಗೋಯ್ತು. ನನ್ನ ಪ್ರಕಾರ ಒಂದು 230 to 235 ಹೊಡೆದಿದ್ರೆ ಸೊ ಒಂದು ಚಾನ್ಸ್ ಇರೋದು ಅಷ್ಟೇ. ಯಾಕಂದರೆ ಇವ್ರು ಡೆತ್ತಲ್ಲಿ ತುಂಬ ಪೂರ್ ಬ್ಯಾಟಿಂಗ್ ಆಡಿದ್ರಲ್ಲ, ಅಲ್ಲೇ ಮೇಯ್ನ್ ಇದಾಗೋಯ್ತು. ಇವಾಗ ಪಾಕಿಸ್ತಾನ ಬೌಲಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಂಗಿದ್ರೆ, ಅಬ್ರಾರ್ ಅಹಮದ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಉಸ್ಮಾನ್ ತಾರಿಕ್ ಇವತ್ತು ಕಾಸ್ಟ್ಲಿ ಆಗೋದ್ರು. ಶಾಹಿನ್ ಶಾಫ್ರಿದಿಗೆ ಲಾಸ್ಟ್ ಓವರಲ್ಲಿ ಚೆನ್ನಾಗಿ ಹೊಡೆದ್ರು. ನಾನೇನೋ ಗೆದ್ಬಿಡ್ತಾರೆ ಅಂದ್ಕೊಂಡೆ, ಬಟ್ ಅದೇ ಹೇಳಿದ್ನಲ್ಲ, ಒಂಥರ ರಾಂಗ್ ಶಾಟ್ ಸೆಲೆಕ್ಷನ್ನು ಶಣಕದಲ್ಲಿ ಸ್ವಲ್ಪ. ಸೊ ಅದಕ್ಕೆ ಆ್ಯಂಡ್ ನಸೀಮ್ ಶಾ ಕರ್ಕೊಂಬಂದಿದ್ದಕ್ಕೆ ಏನೋ ಒಂದು ವಿಕೆಟ್ ತೆಕ್ಕೊಟ್ರು ಅರ್ಲಿಯಾನ್ ಅಷ್ಟೇ, ಬಟ್ ಅವರು ತುಂಬ ಎಕ್ಸ್ಪೆನ್ಸಿವ್ ಆದರು. ಆ್ಯಂಡ್ ಶಾದಾಬ್ ಖಾನ್, ಹಳೆ ಶಾದಾಬ್ ಖಾನ್ ಅಲ್ಲ, ಈ ವರ್ಲ್ಡ್ ಕಪ್ಪಲ್ಲಿ ಅವರು ಫಾರ್ಮಲ್ಲಿ ಇಲ್ಲ. ನಾನು ಲಾಸ್ಟ್ ಒಂದು 3-4 ಇಯರ್ಸಿಂದ ಏನು ನೋಡ್ತಾ ಇದ್ದೆ ಶಾದಾಬ್ ಖಾನು, ನಾನು ಕೆಲವೊಂದು ಲೀಗ್ಸಲ್ಲೂ ನೋಡಿದ್ದೀನಿ. ಬಟ್ ಇವಾಗ ಅವರು ಅದೆಲ್ಲ ಫಾರ್ಮಿಗೆ ಬರ್ತಾಯಿಲ್ಲ. ಆ್ಯಂಡ್ ಮೊಹಮ್ಮದ್ ನವಾಜ್ಗೂ ಹೊಡೆದ್ರು. ಸೊ ಅಷ್ಟೇ ಈ ಗೇಮಲ್ಲಿ ಇನ್ನೇನು. ಸೊ ನ್ಯೂಜಿಲೆಂಡ್ ಅವರು ಸೆಮಿಫೈನಲ್ಸಿಗೆ ಕ್ವಾಲಿಫೈ ಆದರು. ಆ್ಯಂಡ್ ಇದಿಷ್ಟಾಗಿತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸು. ಆ್ಯಂಡ್ ನನ್ನ ಪ್ರಕಾರ ಶ್ರೀಲಂಕನ್ಸ್ದು ಬ್ಯಾಟಿಂಗ್ ಫೇಲ್ಯೂರ್ ನನ್ನ ಪ್ರಕಾರ ಏನಂದರೆ, ಎಲ್ಲೂ ಲೀಗ್ಸಲ್ಲಿ ಆಡೋಕ್ಕೆ ಚಾನ್ಸ್ ಸಿಗ್ತಾಯಿಲ್ಲ. ನಾನೆಲ್ಲ ಲೀಗ್ಸು ನೋಡೋದ್ರಿಂದ ಇತ್ತೀಚೆಗೆ ಪತ್ತುಮ್ ನಿಸಾಂಕ ಒಬ್ಬರು ಏನೋ ಆಡ್ತಾರೆ, ಅಷ್ಟು ಬಿಟ್ಟರೆ ಎಲ್ಲ ಬೇರೆ ಕಡೆ ಇನ್ಯಾರಿಗೂ ಇಲ್ಲ. ಇವಾಗ ಬೌಲರ್ಸ್ ಅಂತ ಬಂದಾಗ ಮಹೇಶು ತೀಕ್ಷಣ, ವನಿದು ಹಸರಂಗ, ಮತೀಶು ಪತಿರಾನ, ಇವರೆಲ್ಲ ಒಂದು ಸ್ವಲ್ಪ ಬೌಲರ್ಸಿಗೆ ಸ್ವಲ್ಪ ಎಕ್ಸ್ಪೋಜರ್ ಇದೆ, ಇಶಾನ್ ಮಲಿಂಗ ಇವರಿಗೆಲ್ಲ. ಬಟ್ ಬ್ಯಾಟರ್ಸ್ ಅಂತ ಬಂದಾಗ ಯಾರೂ ಇಲ್ಲ. ಆ್ಯಂಡ್ ಲಂಕಾ ಪ್ರೀಮಿಯರ್ ಲೀಗ್ದು ಸ್ಟ್ಯಾಂಡರ್ಡ್ಸ್ ಅಷ್ಟೊಂದಿಲ್ಲ. ಇವಾಗ ಮೊದಲೊಂದು 2-3 ವರ್ಷದ ಮುಂಚೆ ಇತ್ತು, ಬಟ್ ಇವಾಗ ಅಷ್ಟೊಂದು ಏನೂ ಇಲ್ಲವೇ ಇಲ್ಲ ಆ ಸ್ಟ್ಯಾಂಡರ್ಡ್ಸು. ಸೊ ಇವ್ರು ಬ್ಯಾಟರ್ಸಿಗೆ ಸ್ವಲ್ಪ ಎಕ್ಸ್ಪೋಜರ್ ಬೇಕಾಗಿದೆ. ಸೊ ನೋಡೋಣ ಏನೇನು ಮಾಡ್ತಾರೆ. ಸನತ್ ಜಯಸೂರ್ಯ ಇವರೆಲ್ಲ, ಇವ್ರು ಸ್ಪಿನ್ನಾಗಿ ಆಡೋಕ್ಕೆ ಕಷ್ಟಪಡ್ತಾ ಇದ್ದಾರಲ್ಲ, ಅದೊಂಥರ ಆಶ್ಚರ್ಯ. ಸೊ ನೆಕ್ಸ್ಟ್ ಇವಾಗ 2027 ಸೌತ್ ಆಫ್ರಿಕಾಗೆ ಏನು ಹೋಗ್ತೀವಿ, ಎಲ್ಲ ಸ್ಪಿನ್ ಟ್ರ್ಯಾಕ್ಸ್. ಈ ಸತಿ SA-20 ನೋಡಿದ್ನಲ್ಲ, 3 ಡಿಗ್ರಿ 4 ಡಿಗ್ರಿ ಬಾಲ್ ತಿರುಗ್ತಾ ಇದೆ. ಇವ್ರು ರೋಮಲ್ಲೇ ಹಿಂಗೆ ಆಡೋದು, ಇನ್ನು ಅಲ್ಲೇ ಹಿಂಗೆ ಏನು ಮಾಡ್ತಾರೆ. ಸೊ ನೋಡಬೇಕು ಏನು ಮಾಡ್ತಾರೆ ಅಂತ. ಸ್ವಲ್ಪ ಎಕ್ಸ್ಪೋಜರ್ಸು ಬೇಕು. ಸೊ ಯಾವ ಥರ ಪ್ರಿಪೇರ್ ಆಗ್ತಾರೆ ನೋಡೋಣ. ಸೊ ಇದಿಷ್ಟಾಗಿತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಸು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನು ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.